ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಹೀರಿಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತೇನೆ. ನೀವು ಹೋಳ ಪಲ್ಯ ಮಾಡಿ ತಿನ್ನೋ ಬದಲು ಹಿಂಗೆ ಎಣ್ಗಾಯಿ ಮಾಡ್ಕೊಂಡ್ರಿ ಅಂದ್ರೆ ಇದು ಗ್ರೇವಿ ಮಿಕ್ಸ್ ಬರ್ತೈತಲ್ಲ, ಇದನ್ನ ಅನ್ನ ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಈ ಎಣ್ಗಾಯಿ ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೇನೆ. ಇಲ್ಲಿ ನಾ ಒಂದು ಅರ್ಧ kg ಹೀರಿಕಾಯಿ ತೊಗೊಂಡೇನಿ, ತೊಳೆದು ಒರೆಸಿ ತೊಗೊಂಡೇನಿ. ಈಗ ಇದನ್ನು ಮೇಲಿನ ಸುಪ್ಪಿ ತೆರಿಬೇಕು, ಈ ರೀತಿ ತೆರ್ಕೋಬೇಕು. ಈ ಹೀರಿಕಾಯಿ ಒಳಗೆ ವಿಟಮಿನ್ ಸಿ ಎ ಮತ್ತು ಐರನ್ ಕಂಟೆಂಟ್ ಇರ್ತೈತಿ, ಲೋ ಕ್ಯಾಲರೀಸ್ ಇರ್ತೈತಿ. ಮತ್ತು ಇದೇನು ಸಪ್ಪಿ ಇರ್ತೈತಲ್ಲ ಇದ್ರೊಳಗೆ ಸೆಲ್ಯೂಸ್ ಕಂಟೆಂಟ್ ಇರ್ತೈತಿ. ನೋಡಿರಿ ಈ ರೀತಿ ಎಲ್ಲ ತುರ್ಕೋಬೇಕು. ತುರ್ಕೊಂಡು ನಿಮ್ಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು. ಕಹಿ ಇತ್ತಂದ್ರೆ ತೆಗೆದು ಒಗೆದು ಬಿಡ್ರಿ. ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೋಬೇಕು. ಹಿಂಗೆ ನಾ ಎಲ್ಲನೂ ಮಾಡ್ಕೋತೇನೆ. ನೋಡಿರಿ ಇಲ್ಲೇ ಹಿಂಗೆ ಎಲ್ಲನೂ ತೆರೆದು ತೊಗೊಂಡೇನಿ. ಈಗ ನಿಮ್ಗೆ ಹೇಳಿದಂಗೆ ಸೆಲ್ಯೂಲೋಸ್ ಕಂಟೆಂಟ್ ಇರೋದ್ರಿಂದ ಇದೇನು ತೆರೆದಿದ್ದಿರ್ತೈತಲ್ಲ ಇದನ್ನು ನಾನು ಚಟ್ನಿ ಮಾಡ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೇನೆ ಇದನ್ನು ನಿಮ್ಗೆ. ನೋಡಿ ಇಲ್ಲೊಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಫಸ್ಟಿಗೆ ಇಲ್ಲಿ ನಾನು 5 ಟೇಬಲ್ ಸ್ಪೂನ ಗುರೆಳ್ಳು ಪುಡಿ ತೊಗೊಂಡೇನಿ, 5 ಟೇಬಲ್ ಸ್ಪೂನ ಶೇಂಗಾ ಪುಡಿ ತೊಗೊಂಡೇನಿ, ಒಂದು ಚಿಟಿಕೆ ಅರಿಶಿನ, ಅರ್ಧ ಟೇಬಲ್ ಸ್ಪೂನ ಕೊತ್ತಂಬರಿ ಪುಡಿ ತೊಗೊಂಡೇನಿ. ಇದಕ್ಕೆ ಬೇಕಂದ್ರೆ ನೀವು ಕೊಬ್ಬರಿನೂ ಹಾಕ್ಕೋಬೋದು, ನಾ ಹಾಕ್ಕೊಂಡಿಲ್ಲ. ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನ ಗರಂ ಮಸಾಲ ತೊಗೊಂಡೇನಿ, ಹೋಮ್ ಮೇಡ್. ಈ ಬರೀ ಡ್ರೈ ಮಿಕ್ಸ್ಚರನ್ನ ಏನು ಮಾಡ್ತೀನಿ ಕಲಿಸ್ಕೋತೇನೆ. ಕಲಿಸ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ ಹಸಿ ಖಾರ ಹಾಕ್ಕೋತೇನೆ. ನೀವು ಬೇಕಂದ್ರೆ ಒಣ ಖಾರನೂ ಹಾಕ್ಕೋಬೋದು. ಇದಕ್ಕೆ ಅರ್ಧ ಬೌಲ ಹುಣಸೆ ಹಣ್ಣು ಹಾಕ್ಕೋತೇನೆ, ಅದರ ರಸ ಹಾಕ್ಕೋತೇನೆ. ಹುಣಸೆ ಹಣ್ಣು ಹಾಕೊಂಡ್ರಿಂದ 1 ಟೇಬಲ್ ಸ್ಪೂನ ಬೆಲ್ಲ ಹಾಕ್ಕೋತೇನೆ, 1 ಟೇಬಲ್ ಸ್ಪೂನ ಉಪ್ಪು ಹಾಕ್ಕೋತೇನೆ. ಈಗ ಇದನ್ನು ಚೆಂದಾಗ ಕಲಿಸ್ಕೊಂಡು ತುಂಬಾಕರ ಮಸಾಲೆ ರೆಡಿ ಮಾಡ್ಕೋಬೇಕು. ನೋಡ್ರಿ ಎಲ್ಲ ರೆಡಿ ಆಗೈತಿ. ಈಗ ಇದನ್ನು ಹೀರಿಕಾಯಿಗೆ ತುಂಬೋದು ತೋರಿಸ್ತೇನೆ. ಹೀರಿಕಾಯಿ ಏನು ತುರಿದಿಟ್ಕೊಂಡಿಲ್ಲ ಅವನ್ನ ಹಿಂಗೆ ಉದ್ದುದ್ದಾಗ ಕಟ್ ಮಾಡ್ಕೊಂಡೇನಿ. ಅದ್ರಾಗ ಮತ್ತು 4 ಭಾಗ ಮಾಡ್ಕೊಂಡೇನಿ ಈ ರೀತಿ, ಅಂದ್ರೆ ತುಂಬಾಕ. ಈಗ ಈ ಮಸಾಲೆ ತುಂಬ ತೋರಿಸ್ತೇನೆ. ಹಿಂಗೆ ಒಂದೊಂದು ಹೀರಿಕಾಯಿ ತೊಗೊಂಡು ಈ ರೀತಿ ಅಗಲ್ ಮಾಡ್ಕೋಬೇಕು. ಅಗಲ್ ಮಾಡಿ ಅದಕ್ಕೆ ಮಸಾಲೆ ತುಂಬಬೇಕು. ನೀವು ನೋಡ್ರಿ ಹೀರಿಕಾಯಿ ಒಳಗೆ ವಿಟಮಿನ್ ಸಿ ಮತ್ತು ಎ ಇರೋದ್ರಿಂದ ಇದು ಕಣ್ಣಿನ ಆರೋಗ್ಯಕ್ಕೂ ಚಲೋ ಐತಿ ಮತ್ತು ಚರ್ಮದ ಆರೋಗ್ಯಕ್ಕೂ ಚಲೋ ಆಗ್ತೈತಿ. ಆಮೇಲೆ ಇದು ಐರನ್ ಕಂಟೆಂಟ್ ಇರೋದ್ರಿಂದ ಎನೆಮಿಯಾಕ್ಕೆ ಭಾಳ ಚಲೋ ನೋಡ್ರಿ, ವೆಯ್ಟ್ ಲಾಸ್ ಮಾಡೋರಿಗೆ, ಆಮೇಲೆ ಶುಗರ್ ಪೇಷಂಟ್ಗಳಿಗೆ ಇದು ಭಾಳ ಒಳ್ಳೆ ಫುಡ್ ನೋಡ್ರಿ. ಭಾಳ ಸೆಲ್ಯುಲೋಸ್ ಕಂಟೆಂಟ್ ಇರೋದ್ರಿಂದ ಡೈಜೆಷನು ಚಲೋ ಆಗ್ತೈತಿ. ಹಿಂಗೆ ನೋಡ್ರಿ ನಾ ಎಲ್ಲನೂ ತುಂಬ್ಕೊಂಡೇನಿ. ಈಗ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಒಂದು 5 ಟೇಬಲ್ ಸ್ಪೂನ ಎಣ್ಣೆ ಹಾಕ್ಕೋತೇನೆ. ಇದಕ್ಕಾದ್ಮೇಲೆ ಅದಕ್ಕೆ ಅರ್ಧ ಚಮಚೆ ಸಾಸಿವೆ ಜೀರಿಗೆ, ಒಂದು 10 ಎಲೆ ಕರಿಬೇವು ಹಾಕ್ಕೋತೇನೆ. ಅವು ಚಟ್ಪಟ ಅಂದಮೇಲೆ 1 ಟೇಬಲ್ ಸ್ಪೂನ ಬೆಳ್ಳುಳ್ಳಿ, ಒಂದು 3 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಅವನು ಹಾಕ್ಕೊಂಡು ಚೆಂದಾಗಿ ಎಣ್ಣೆಯಾಗಿ ಇವನ್ನ ಕರ್ಕೋತೇನೆ. ಈಗ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೋತೇನೆ. ಇವೆಲ್ಲ ಚೆಂದಾಗ ಬಾಡಬೇಕು ನೋಡ್ರಿ. ನೋಡ್ರಿ ಎಲ್ಲ ಎಣ್ಣೆಯಾಗ ಕರದ್ದಾವು. ಈಗ ಇದಕ್ಕೆ ಮೊದಲ ತುಂಬಿಟ್ಕೊಂಡಿದ್ದಿಲ್ಲ ಆ ಹೀರಿಕಾಯಿನ ಹಾಕೋತೇನೆ. ಈ ಹೀರಿಕಾಯಿ ತಿನ್ನೋದ್ರಿಂದ ಬಾಡಿ ಹೀಟನ್ನು ಕಡಿಮೆ ಆಗ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗ್ತೈತಿ. ಆಮೇಲೆ ಬಾಯಿ ಹುಣ್ಣದು ಆಗಿದ್ದು ಅಂದ್ರೆ ಈ ಹೀರಿಕಾಯಿ ಮಾಡಿ ತಿನ್ಬೋದು ನೋಡ್ರಿ. ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಇದನ್ನು ಸಣ್ಣ ಉರಿ ಒಳಗೆ ಕುದಿಸ್ಬೇಕು. ನಡ್ನಡ್ಕ ಹಿಂಗೆ ಸ್ವಲ್ಪ ಬಾಯಿ ತೆಗೆದು ಸ್ವಲ್ಪ ಹೊಳ್ಳಾಡಿಸ್ಬೇಕು. ಯಾಕಂತಂದ್ರೆ ಶೇಂಗಾ ಪುಡಿ ಗುರೆಳ್ಳು ಪುಡಿ ಹಾಕಿರ್ತೀವಲ್ಲ ಅದು ತಳ ಹಿಡ್ಕೋತೈತಿ. ಅದಕ್ಕೆ ನಡಕ್ಕೆ ಸ್ವಲ್ಪ ಹಿಂಗೆ ಟೇಸ್ಟ್ ಮಾಡಿ ನೋಡ್ರಿ, ಅಂದ್ರೆ ಉಪ್ಪು ಖಾರ ಹೆಚ್ಚು ಕಡಿಮೆ ನೋಡಿ ಹಾಕೋಬೋದು. ಗ್ರೇವಿ ಬೇಕಂದ್ರೆ ಸ್ವಲ್ಪ ಬಿಸಿನೀರು ಸೇರಿಸ್ಕೋಬೋದು. ನೋಡ್ರಿ ಮಸ್ತ್ ಎಣ್ಣೆಗಾಯಿ ಎಣ್ಣೆ ಬಿಟ್ಟೈತಿ ನೋಡ್ರಿ. ಇಲ್ಲೇ ಪಲ್ಯ ರೆಡಿ ಆಗೈತಿ, ಗ್ರೇವಿನೂ ಐತಿ, ಮಸ್ತ್ ಹೋಳು ಅದಾವು. ನೀವು ಇದನ್ನು ನೋಡ್ರಿ ಇಲ್ಲೇ ಈ ರೀತಿ ಒಂದು ಹೋಳು ತೊಗೊಂಡು ಹಿಂಗೆ ಹೆಚ್ಚಿಗೆ ನೋಡಬೇಕು, ಅಂದ್ರೆ ಬೆಂದೈತೋ ಇಲ್ಲೋ ಕುದ್ದೈತೋ ಇಲ್ಲೋ ಗೊತ್ತಾಗ್ತೈತಿ. ಈಗ ಕುದ್ದೈತಿದು. ಹಿಂಗೆ ಗ್ರೇವಿ ಇರೋದ್ರಿಂದ ನೀವು ಅನ್ನಕ್ಕೂ ಹಾಕೋಬೋದು. ಇದನ್ನು ಮಸ್ತ್ ಎಣ್ಣೆಗಾಯಿ ಹೀರಿಕಾಯಿ ರೆಡಿ ಆಗೈತಿ. ನೀವು ಊರಿಗತ್ತು ಹೋಗೋ ಮುಂದೆ ಡಿಫ್ರೆಂಟ್ ಇರ್ತೈತಿ, ಕಟ್ಕೊಂಡು ಹೋಗ್ಬೋದು. ಅಥವಾ ಮನೆಗೆ ಗೆಸ್ಟ್ ಬಂದಾಗ ಬರೀ ಹೋಳು ಪಲ್ಯ ಮಾಡೋ ಬದಲು ಹಿಂಗೆ ಮಾಡಿದೆ ಅಂದ್ರೆ ಡಿಫ್ರೆಂಟ್ ಅನ್ನಿಸ್ತೈತಿ, ಸ್ಪೆಷಲ್ ಅನ್ನಿಸ್ತೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.